ಅಯ್ಯಯ್ಯೋ, ಇದೇನಪ್ಪ ಇಷ್ಟೊಂದು ಲೇಟ್ ಆಗ್ಬಿಡ್ತು. ಅವನೇನು ಅರ್ಧ ಗಂಟೆ ಲೇಟ್ ಆಗಿದ್ರು 1,000 ರೂಪಾಯಿನೇ ಫೈನ್ ಹಾಕ್ಬಿಡ್ತಾನೆ. 4 ಕಿಲೋಮೀಟರ್ ದೂರ ಅದೇ, ಹೆಂಗಪ್ಪ ಹೋಗೋದು? ಅಯ್ಯೋ ಶಿವನೇ, ನೀನೇ ಕಾಪಾಡಪ್ಪ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಹಲೋ ಅಣ್ಣ, ಹೇಳಿ. ಹಲೋ, ನಾನು ಕಣ. ಚೀಟಿ ದುಡ್ಡು ಕಟ್ಟಕ್ಕೆ 40 ನಿಮಿಷ ಅದೇ, ಎಲ್ಲಿದೀಯಾ? ಅಣ್ಣ, ದುಡ್ಡ ಕೈಯಲ್ಲೇ ಹಿಡ್ಕೊಂಡ್ ತಗೋಬತ್ತಾ ಇದ್ದೀನಿ ಕಣ. ನಿಮ್ಮೂರು 4 ಕಿಲೋಮೀಟರ್ ಅದೇ. ಇಲ್ಲಿ ಯಾವ್ದು ಗಾಡಿ ಇಲ್ಲ, ಆಟೋಗ್ ಬರೋಕು ನನ್ನ ಹತ್ರ ದುಡ್ಡಿಲ್ಲ. ನಡ್ಕ ಬರ್ತಾ ಇದ್ದೀನಿ ಕಣ. ಇಂಥ ಕತೆಗಳ 1000 ಕೇಳ್ತಾ ಇರ್ತೀವಿ. ನೀನ್ ಎಲ್ಲಾರ ಇರೋ, ಇನ್ನು ಅರ್ಧ ಗಂಟೆ ಒಳಗೆ ದುಡ್ಡು ತಂದು ಕಟ್ಬೇಕಷ್ಟೇ. ಸರಿ ಆಯ್ತು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅಣ್ಣ, ಒಂಚೂರು ಗಾಡಿ ಕೊಡೋಣ, ಅರ್ಜೆಂಟ್ ಎಲ್ಲೋ ಹೋಗಿದ್ ಬರ್ಬೇಕು. ಯಾರಪ್ಪ ನೀನು? ಅಣ್ಣ, ನಾನ್ ಯಾರಾದ್ರೆ ನಿನ್ಗೇನಣ್ಣ? ಮನುಷ್ಯ ಮನ್ಸಿಗೆ ಸಹಾಯ ಮಾಡ್ದೇನೆ ಇನ್ಯಾರಣ ಮಾಡೋರು? ಒಂಚೂರು ಅರ್ಜೆಂಟ್ ಕೆಲಸ ಅದೇ, ಕೊಡೋಣ ಕೀಯ. ಏಯ್ ಬಿಡಕ್ಕೀನ ಹೊಡಿತಿ ನೋಡು. ಯಾವನ ನೀನು? ಎಲ್ಲೋ ಹೋಗೋ ಟೈಮಲ್ಲಿ ಬಂದ್ ಗಾಡಿ ಅಡ್ಡಿ ಆಗ್ತಲ್ಲೋ. ಗುರುತು ಪರಿಚಯ ಅಲ್ಲ, ನಿನಗೆ ಗಾಡಿ ಕೊಟ್ಬಿಟ್ಟ ಕೇಳ್ತಾ ಕೂತ್ಕೊಳ್ಳೋಣ. ಹೋಗ ಯೋ, ಒಬ್ರು ತಾವ್ ಎಲ್ಪ್ ಕೇಳ್ಬೇಕು ಅಂದ್ರೆ ಏನ್ ಆಧಾರ್ ಕಾರ್ಡ್ ಇಟ್ಕೊಂಡ್ ಬರ್ಬೇಕಾ? ನನ್ನ ನೋಡಿದ್ರೆ ಏನ್ ಕಳ್ಳನ್ ತರ ನಾ ಕಾಣ್ತೀನಿ? ಇವಾಗ ಏನು ಕೀ ಕೊಡ್ತೀಯೋ ಇಲ್ವೋ? ಅಯ್ಯ ನಿನ್ನ ಏನ್ ನಿಂತ್ಕೋ. ಅಯ್ಯೋ, ಇವಾಗ ಏನಪ್ಪ ಮಾಡೋದು? ಆಟೋದರ್ ಅವ್ರೆ, ಆಟೋದಲ್ಲಿ ಲಿಫ್ಟ್ ಕೇಳಿದ್ರೆ ಹೆಂಗೆ? ಅಣ್ಣ, ಸ್ವಲ್ಪ ಅಚ್ಚಪ್ಪನ್ ಕೊಪ್ಲು ಗಂಟ ನಿಮ್ ಆಟೋದಲ್ಲಿ ಡ್ರಾಪ್ ಕೊಡ್ತೀರಾ? ಸ್ಕೂಟರ್ ಲಿಫ್ಟ್ ಕೇಳೋದ ನೋಡಿದೀನಿ, ಕಾರಲ್ಲಿ ಲಿಫ್ಟ್ ಕೇಳೋದ ನೋಡಿದೀನಿ. ಆಟೋದಲ್ಲಿ ಲಿಫ್ಟ್ ಕೇಳೋ ಪುಣ್ಯಾತ್ಮನ ಇವತ್ತೇ ಕಡೆ ನಾನು ನೋಡ್ತಾ ಇರೋದು. ಎಲ್ಲಿದ್ಯಾ ಪುಣ್ಯಾತ್ಮ ನೀನು? ಯೋ, ಏನೋ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಆಟೋ ತಗೊಂಡಿದ್ಯಲ್ಲ, ಒಂಚೂರು ನಮ್ಮಂತವ್ರಿಗೆ ಸಹಾಯ ಮಾಡ್ಬಿಟ್ರೆ ಏನ್ ಸಮದೋಗ್ಬಿಟ್ಟಿಯಾ? ನಾನ್ ಆಟೋ ತಗೊಂಡಿರೋದು ನನ್ನ ಹೊಟ್ಟೆ ತುಂಬಿಸಿಕೆ, ಬಂದವ್ರಿಗೆಲ್ಲ ಹೊಟ್ಟೆ ತುಂಬಿಸಿಕೆ ಆಯ್ತದ. ಹೋಗಯ್ಯೋ. ಹೋಯ್ತೀನಿ ಬಿಡು, ಹೋಗ್ದೇನ ನೀನ್ ಆಟೋದಲ್ಲಿ ಏನ್ ಮನೆ ಕೆಳಕ್ ಬಂದಿದ್ದೇನಾ? ನಾನೇನಾದ್ರೂ ಬಿಟ್ರೆ ಮಲಿಕಂದೆ ಬಿಡ್ತೀಯ ಅವಾಗ. ಸರ್, ಒಂದ್ ನಿಮಿಷ ಬನ್ನಿಲಿ. ಹೇಳಿ ಸರ್. ಗಾಡಿ ಸೇಲ್ಗಿದ್ಯಾ ಸರ್? ಬೋರ್ಡ್ ಹಾಕಿರ್ವೇನ್ರಿ ಅಲ್ಲಿ ಸೇಲ್ಗಿದೆ ಅಂತ? ಟ್ರಯಲ್ ನೋಡ್ಬೋದಾ ಸರ್? ನೋಡಿ ಸರ್, ಆಯ್ತು ಸರ್. ಗಾಡಿ ಕೀ ತಗೋಬರ್ತೀನಿ ರೀ. ಸರ್ ತಗೊಳ್ಳಿ ಸರ್, ನಿಧಾನಕ್ಕೆ ಹೋಗಿದ್ ಬನ್ನಿ ಸರ್. ಸರಿ ಸರ್. ಸರ್, ಹೆಲ್ಮೆಟ್. ಟ್ರಯಲ್ಗೆಲ್ಲ ಹೆಲ್ಮೆಟ್ ಹಾಕಿ ಹೋಗಿ ಸರ್. ಸಾರ್, ಹೆಲ್ಮೆಟ್ ಹಾಕೊಳ್ದೇನೆ ನಾನು ಗಾಡಿನೇ ಓಡ್ಸಲ್ಲ ಸರ್. ಹೌದಾ? ಒಂದ್ ನಿಮಿಷ ತಗೋಬರ್ತೀನಿ ರೀ. ಸರಿ ಆಯ್ತು, ಹೋಗ್ ತಗೋಬರಿ. ಸರಿ ಸರ್, ಹೋಗಿ ಗ್ರೌಂಡ್ ಹೊಡ್ಕೊ ಬರ್ತೀನಿ. ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ? 900 ರೂಪಾಯಿ ಕೊಟ್ರೆ ನಿಮ್ಗೆ ನಮ್ಗೆ ಯಾವ್ದಾವ ವ್ಯವಹಾರ ಇಲ್ಲ. ಅಣ್ಣ, ಬನ್ನಿ ಒಳಗಡೆ. ತಗೊಳ್ಳಿ ಸರ್ ನಿಮ್ ದುಡ್ಡು. ಅಣ್ಣ, ಕರೆಕ್ಟ್ ಆಗಿದ್ಯಾ? ಸರಿಯಾಗೈತೆ. ಅಲ್ಲ ಸರ್, ಅಲ್ಲೇ ಯಾರ ಕೈಲಾದ್ರೂ ಫೋನ್ ಪೇನೋ ಗೂಗಲ್ ಪೇನೋ ಮಾಡಿಸ್ತಾ ಇದೆ. ಏನ್ ಸರ್, ಕಾಸು ನಾ ಮನೆ ತಕ್ಕೆ ತಂದು ಕೊಡ್ಬೇಕು ಅಂತೀರಲ್ಲ? ನಿನ್ ಕಷ್ಟಕ್ಕೆ ನಾನು ದುಡ್ಡು ಕೊಟ್ಟಿಲ್ವಾ? ಮೊದ್ಲೇ ಹೇಳಿರಿಲ್ವಾ ಫೋನ್ ಪೇ ಇಲ್ಲ ಅಂತ? ಸರಿಯಾದ ಟೈಮ್ಗೆ ಬಡ್ಡಿ ತಂದು ಕಟ್ಬೇಕು. ಯಾರ ಮನೆ ಹಾಳಾದ್ರೆ ನನ್ಗೇನಾಗಬೇಕಯ್ಯ? ಸಮಯಕ್ಕೆ ಕೊಟ್ಟಿದ್ದೀರಾ, ಇಲ್ಲ ಅಂತ ನಾನು ಹೇಳಿಲ್ಲ. ಏನೋ ಒಂಚೂರು ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನ್ಕೊಳ್ಳೋದೇ ಇಲ್ವಲ್ಲ ಸರ್ ನೀವು? ಸರಿ ಸರ್, ನಿಮ್ ದುಡ್ಡೆಲ್ಲ ಕೊಟ್ಟಿದ್ದೀನಿ, ಇನ್ಯಾವುದು ಬ್ಯಾಲೆನ್ಸ್ ಇಲ್ಲ ಸರ್. ಸರಿ ಹೋಗೋ. ಆದ್ರೆ ನನಗಂತೂ ಚೆನ್ನಾಗಿ ಅರ್ಥ ಆಯ್ತು ಸರ್. ಯಾವುದೇ ಕಾರಣಕ್ಕೂ ಹಸ್ಕೊಂಡ್ ಮಲ್ಕೊಂಡ್ರು, ನೀರ್ ಕುಡ್ಕೊಂಡ್ ಮಲ್ಕೊಂಡ್ರು ಇನ್ನೊಬ್ರ ಹತ್ರ ಕೈ ಚಾಚಿ ಸಾಲ ಮಾಡಬಾರ್ದು ಅಂತ. ಈ ತರ ತುಂಬಾ ಜನ ನೋಡಿದೀನಿ. ದುಡ್ಡು ಬೇಕು ಅಂದ್ರೆ ನನ್ನ ಹತ್ರ ಬರ್ಲೇಬೇಕು. ಇಲ್ಲ ಸರ್, ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಹತ್ರಕ್ಕಂತೂ ನಾನು ಸಾಲ ಕೇಳಕ್ ಬರಲ್ಲ. ಸರಿ ಹೋಗಯ್ಯ, ನಿನ್ನಂತರ ನನಗೆ 16 ಜನ. ಸರ್ ಹೆಂಗಿದೆ ಸರ್ ನಮ್ ಗಾಡಿ? ಗಾಡಿ ಇಷ್ಟ ಆಯ್ತು. ಯಾರ್ದು ಸರ್ ಗಾಡಿ ಇದು? ನಂದೇ ಸರ್. ಇದ್ ಮಾರ್ಬಿಟ್ಟು ಹೊಸ ಗಾಡಿ ತಗೋಬೇಕು ಅನ್ಕೊಂಡಿದೀನಿ. ಹೌದಾ ಸರ್? ಆಕ್ಚುಲಿ ಗಾಡಿ ನನ್ಗಲ್ಲ, ನನ್ನ ತಮ್ಮನಿಗೆ. ಅವನು ಹೊಸ ಗಾಡಿ ತಗೋಬೇಕು ಅಂತ ಫೋನ್ ಮಾಡಿದ ಸರ್. ಬೇಜಾರ್ ಮಾಡ್ಕೋಬೇಡಿ, ಇನ್ನೊಂದ್ ದಿನ ಬಂದು ತಕತೀನಿ ಸರ್. ಅವನ್ನೇ ಕರ್ಕೊ ಬರ್ತೀನಿ. ನಿಂತ್ಕಳೆ ಇಲ್ಲಿ. ಅಲ್ಲ ಕಣಯ್ಯ, ಟ್ರಯಲ್ಗೆ ಯಾರು 8 ಕಿಲೋಮೀಟರ್ ಓಡ್ಸಾರಯ್ಯ. ಈಗ ನಿನ್ ಬೇಡ ಅಲ್ವಾ? ಪೆಟ್ರೋಲ್ ಕಾಸು ಕೊಡು.
ಸರ್ ನನ್ನ ಹತ್ರ ದುಡ್ಡಿಲ್ಲ, ಬಿಟ್ಬಿಡಿ ಸರ್. ಜೋಬಲ್ ಮೊಬೈಲ್ ಅದೆಲ್ಲ ಕೊಡು. ಸರ್ ಈ ಫೋನ್ ಇಲ್ಲ ಅಂದ್ರೆ ನಾನೇನು ವಿಡಿಯೋ ಮಾಡಕ್ಕೆ ಆಗಲ್ಲ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತೀನಿ. ಈ ಫೋನ್ನ ಕಿತ್ಕೊಳಕ್ ಹೋಗ್ಬೇಡಿ ಸರ್ ದಯವಿಟ್ಟು. ನಮ್ ಶೋರೂಮ್ ಅಲ್ಲಿ ಒಂದ್ ದಿವಸ ಕೆಲಸ ಮಾಡಿ ನಡಿ. ಹಾ ನಡಿ, ಗಾಡಿ ಓಡ್ಸ್ ನಡಿ. ಆಯ್ತು ಸರ್, ಓಡಿಸ್ತೀನಿ ಕೊಡಿ ಸರ್. ನಡಿ, ಓಡ್ಸ್ ನಡಿ. ಸರ್ ಇದು ಲೂಸ್ ಆಗ್ಬಿಟ್ಟದೆ. ಅದು ನಿನ್ನಂಗೆ ಲೂಜು ಕಣ, ವರ್ಷ ಮಾರಾಯ.